ಯುಗಾದಿ ಬಂತು, ಇನ್ನೇನು ಶ್ರೀಶೈಲಕ್ಕೆ ಹೋಗುವ ಸಮಯ. ಕೃಷ್ಣಾ ನದಿ ತೀರದ ಮೇಲೆ ನೆಲೆಸಿರುವ ಪವಿತ್ರ ಪುಣ್ಯಕ್ಷೇತ್ರ ಈ ಶ್ರೀಶೈಲಂ. ಇಲ್ಲಿ ಕೃಷ್ಣಾ ನದಿ ಪಾತಾಳ ಗಂಗೆಯಾಗಿ ಪ್ರವಹಿಸುತ್ತಿರುತ್ತದೆ. ಲಕ್ಷಾಂತರ ಭಕ್ತರು ಪಾತಾಳ ಗಂಗೆಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ತಾರೆ. ನಲ್ಲಮಲೈ ಪರ್ವತ ಶಿಖರ ತುದಿಯಲ್ಲಿ ಇರುವ ಈ ಪುಣ್ಯಕ್ಷೇತ್ರ ಶ್ರೀಶೈಲಂ ನಮ್ಮ ದೇಶದ ಪುರಾತನ ಶೈವ ಕ್ಷೇತ್ರಗಳಲ್ಲೊಂದಾಗಿದೆ. ಶ್ರೀಶೈಲಂ ಇದು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ನಂದಿಕೊಟ್ಟೂರು ತಾಲೂಕಿನ ಕೃಷ್ಣಾ ನದಿಯ ಬಲಭಾಗದಲ್ಲಿ ಇದೆ. ಇದನ್ನು ಶ್ರೀಶೈಲ ಜೊತೆಗೆ ಶ್ರೀ ಪರ್ವತ, ಶ್ರೀಗಿರಿ, ಶ್ರೀನಾಗ ಎಂದು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ಪವಿತ್ರ ಶೈವ ಕ್ಷೇತ್ರದ ಆರಾಧ್ಯ ದೈವವಾದ ಈಶ್ವರ ದೇವರು ಮಲ್ಲಿಕಾರ್ಜುನ ಮಹಾಲಿಂಗ ಎಂದು ಕರೆಯಲ್ಪಡುತ್ತಾನೆ. ಇದನ್ನು ಸ್ವಯಂಭೂ ಅಥವಾ ಸ್ವಯಂ ಉದ್ಭವಿಸಿದ ಶಿವಲಿಂಗ ಎಂದು ಪ್ರತೀತಿ ಇದ್ದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಹಾಗೆ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯ ಧರ್ಮಪತ್ನಿಯಾಗಿದ್ದು ಭರತಖಂಡದ 18 ಆದಿಶಕ್ತಿಗಳಲ್ಲಿ ಒಂದು ಶಕ್ತಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇದನ್ನು ದೇಶದಲ್ಲಿರುವ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗಿದೆ. ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠಗಳು ಒಂದೇ ಸ್ಥಳದಲ್ಲಿ ಇರುವುದರಿಂದ ಶ್ರೀಶೈಲ ಪುಣ್ಯಕ್ಷೇತ್ರದ ವಿಶಿಷ್ಟತೆ ಎಂದು ಹೇಳಲಾಗಿದೆ. ಪ್ರತಿಯೊಂದು ಮನೆಗಳಲ್ಲಿ ಧಾರ್ಮಿಕ ವಿಧಿಗಳನ್ನು ಕೈಗೊಳ್ಳುವ ವೀರಶೈವ ಸಂಪ್ರದಾಯದ ಜನಾಂಗದವರಿಗೆ ಶ್ರೀಶೈಲ ಕ್ಷೇತ್ರವು ಒಂದು ಧಾರ್ಮಿಕ ಕೇಂದ್ರವಾಗಿದೆ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗಕ್ಕೆ ಭಕ್ತರು ಸ್ವಯಂ ಆಗಿ ತಾವೇ ಲಿಂಗ ಪೂಜೆಯನ್ನ ಮಾಡುವುದು ಒಂದು ವಿಶಿಷ್ಟತೆಯಾಗಿದೆ ಹಾಗೂ ಇದೊಂದು ಆಶ್ಚರ್ಯವನ್ನು ಉಂಟು ಮಾಡುವ ಸಂಗತಿಯಾಗಿದೆ. ಭಕ್ತರು ನೇರವಾಗಿ ಗರ್ಭಗುಡಿಯಲ್ಲಿ ಹೋಗಿ ಜ್ಯೋತಿರ್ಲಿಂಗವನ್ನ ಸ್ಪರ್ಶಿಸಿ ಅಭಿಷೇಕ ಅರ್ಚನೆಯನ್ನ ಮಾಡಿಕೊಳ್ಳಬಹುದು. ಇದಕ್ಕೆ ಕುಲ ಮತ ಎಂಬ ಯಾವ ತಾರತಮ್ಯವೂ ಇರುವುದಿಲ್ಲ. ಈ ಪರ್ವತ ಶ್ರೇಣಿಯಲ್ಲಿ ಕಾಣುವ ನಾಸಿಕ್ ಗುಹೆಗಳನ್ನ ಶಾತವಾಹನರ ಕಾಲದ ವಸಿಷ್ಠ ಪುತ್ರ ಪುಳುಮಾಯಿ ಕಾಲಕ್ಕೆ ಸೇರಿವೆ ಎಂದು ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ಕ್ರಿಸ್ತಶಕ 102ರಿಂದ 130 ವರ್ಷಗಳ ಮಧ್ಯ ಪುಳುಮಾಯಿಯು ಆಳ್ವಿಕೆ ನಡೆಸಿದ್ದನು. ಆಂಧ್ರ ಪ್ರಾಂತ್ಯವನ್ನ ಆಳಿದ ಶಾತವಾಹನರನ್ನು ಅತ್ಯಂತ ಪುರಾತನ ರಾಜವಂಶಕ್ಕೆ ಸೇರಿದವರು ಎಂದು ಹೇಳಲಾಗಿದೆ. ಇವರ ಆಳ್ವಿಕೆ ಸುಮಾರು 3 ಶತಮಾನಗಳವರೆಗೂ ಮುಂದುವರೆದಿದೆ. ಈಕ್ಷಾಕು ವಂಶವು ಶಾತವಾಹನರ ಸಮಾನಾಂತರಾಗಿದ್ದರು. ಈಕ್ಷಾಕರನ್ನ ಶ್ರೀ ಪಾರ್ವತಿಯರು ಎಂದು ಕೂಡ ಕರೆಯುತ್ತಾರೆ. ಅವರು ನಾಗಾರ್ಜುನ ಕೊಂಡದ ಬಳಿ ವಿಜಯಪುರಿಯನ್ನ ನಿರ್ಮಿಸಿ ದಕ್ಕನ್ ದೂತ್ ಪ್ರಾಂತ್ಯವನ್ನ ಪಾಲಿಸಿದರು. ನಂತರ ಈಕ್ಷಾಕು ಅರಸರು 3ನೇ ಶತಮಾನದಲ್ಲಿ ಶಾತವಾಹನರನ್ನ ಸೋಲಿಸಿ ರಾಜ್ಯಭಾರವನ್ನ ವಹಿಸಿಕೊಂಡರು. ಈಕ್ಷಾಕರನ್ನ ಶಾತವಾಹನರ ಯುವರಾಣಿಯ ಬಳಿ ಸುಬೇದಾರಿಯಾಗಿ ಕೆಲಸ ಮಾಡಿದ ಪಲ್ಲವ ಶ್ರೀಮುಖವರ್ಮ ನಂತರದಲ್ಲಿ ಶಾತವಾಹನರನ್ನ ಪರಾಜಯಗೊಳಿಸಿ ಆನಂತರ ಆತ ಇಕ್ಷಾಕು ರಾಜ ಪುರುಷದತ್ತನನ್ನ ಸೋಲಿಸಿ ಅವರ ರಾಜ್ಯವನ್ನ ಕೂಡ ಆಕ್ರಮಿಸಿಕೊಳ್ತಾನೆ. ಈ ಕ್ರಮದಲ್ಲಿ ಶ್ರೀಶೈಲಂ 3ನೇ ಶತಮಾನದಲ್ಲಿ ಪಲ್ಲವರ ರಾಜರ ಅಧೀನಕ್ಕೆ ಬಂದಿತು. ಪಲ್ಲವರ ವಶಕ್ಕೆ ಸೇರಿದ ತ್ರಿಲೋಚನ ವರ್ಮ ಇಲ್ಲಿಯ ಹಟವಿ ಪ್ರಾಂತ್ಯವನ್ನ ನಾಶಪಡಿಸಿ ಅದನ್ನು ಬ್ರಾಹ್ಮಣರ ನಿವಾಸಕ್ಕಾಗಿ ಪುನರ್ ನಿರ್ಮಿಸಿದನು. ನಂತರ ಕರಿಕಾಲ ಚೋಳನು ಅವನನ್ನ ಸೋಲಿಸಿ ಈ ಪ್ರಾಂತ್ಯಕ್ಕೆ ರಾಜನಾದನು. 4ನೇ ಶತಮಾನದ ಕಾಲದಲ್ಲಿ ಈ ಪ್ರಾಂತ್ಯವನ್ನ ಆಳಿದ ವಾಕಟ ರುದ್ರಸೇನನು ಮಗಧ ಚಂದ್ರಗುಪ್ತ 2ನೇ ಮಗಳು ಪ್ರಭಾವತಿಯನ್ನ ವಿವಾಹವಾದನು. ರುದ್ರಸೇನನ ಮರಣದ ನಂತರ ಪ್ರಭಾವತಿ ತನ್ನ 3 ಮಕ್ಕಳ ಜೊತೆ ಪ್ರಾಂತ್ಯವನ್ನ ಆಳಿದರು. ಆ ಸಮಯದಲ್ಲಿ ವಾಕಟ ಮಗಧ ಸಾಮ್ರಾಜ್ಯ 2 ಶ್ರೀಶೈಲ ಪ್ರಾಂತ್ಯವನ್ನ ಅಭಿವೃದ್ಧಿ ಮಾಡಿದವು. ಚಾಳುಕ್ಯರ ನಂತರ ಈ ಪ್ರಾಂತ್ಯ ಕಾಕತೀಯರ ಆಡಳಿತಕ್ಕೆ ಒಳಪಟ್ಟಿತು. 4ನೇ ವಿಕ್ರಮಾದಿತ್ಯನ ಮರಣದ ನಂತರ ಚಾಳುಕ್ಯರನ್ನ ಸೋಲಿಸಿದ ಕಾಕತೀಯರು ಈ ಪ್ರಾಂತ್ಯವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಅವರು ತೆಲುಗು ಪ್ರಜೆಗಳನ್ನು ಎಲ್ಲರನ್ನ ಒಂದುಗೂಡಿಸಿ ವಿಶಾಲವಾದ ಕಾಕತೀಯ ಸಾಮ್ರಾಜ್ಯವನ್ನ ನಿರ್ಮಿಸಿದರು. 1262ರಿಂದ 1296 ಕಾಲದ ಮಧ್ಯದಲ್ಲಿ ಈ ಪ್ರಾಂತ್ಯವನ್ನ ಆಳಿದ ರುದ್ರಮದೇವಿ ರವರ ನಂತರ ಪ್ರತಾಪರುದ್ರನು ರಾಜನಾದನು. ಪ್ರತಾಪರುದ್ರನು ತನ್ನ ಪತ್ನಿಯ ಜೊತೆ ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಪೂಜಿಸಿ ಅದರ ಅಲಂಕಾರಕ್ಕಾಗಿ ಬಂಗಾರ ಬೆಳ್ಳಿಗಳನ್ನ ಸಮರ್ಪಿಸಿದನು. ಕಾಕತೀಯರ ನಂತರ ಈ ರಾಜ್ಯವನ್ನ ರೆಡ್ಡಿಗಳು ಆಳಿದರು. ಈ ಪ್ರಾಂತ್ಯವನ್ನ ಆಕ್ರಮಿಸಿದ ಪ್ರೋಲಾಯ ವೇಮರೆಡ್ಡಿ ಈತನು ಪಾತಾಳ ಗಂಗೆಗೆ ಹೋಗಲು ಮೆಟ್ಟಿಲುಗಳನ್ನ ನಿರ್ಮಿಸಿದನು. ನಂತರ ಆಳಿದ ಆಲವೆ ವೇಮರೆಡ್ಡಿ 1370ರಲ್ಲಿ ವೀರಶಿಲಾ ಮಂಟಪವನ್ನ ನಿರ್ಮಿಸಿದನು. ನಂತರ 1422ರಲ್ಲಿ ರೆಡ್ಡಿ ರಾಜರನ್ನ ಸೋಲಿಸಿ ವಿಜಯನಗರ ರಾಜರು ಈ ಪ್ರಾಂತ್ಯವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಆಂಧ್ರ ಪ್ರಾಂತ್ಯವನ್ನ ಆಳಿದ ಶಾತವಾಹನರು, ಇಕ್ಷಾಕುಗಳು, ಕದಂಬರು, ಪಲ್ಲವರು, ಚೋಳರು, ರಾಷ್ಟ್ರಕೂಟರು, ಚಾಳುಕ್ಯರು, ರೆಡ್ಡಿ ರಾಜರು, ಕಾಕತೀಯರು, ವಿಜಯನಗರ ರಾಜರು ಇನ್ನೂ ಹಲವರು ಶ್ರೀಶೈಲ ಮಲ್ಲಿಕಾರ್ಜುನನನ್ನು ತಮ್ಮ ಇಷ್ಟ ದೇವವಾಗಿ ಆರಾಧಿಸಿದರು. ಇವರಲ್ಲಿ ಶ್ರೀಶೈಲವನ್ನ ನಿರ್ಮಾಣ ಮಾಡಲು ಕಾಕತೀಯರು ಶ್ರದ್ಧೆಯನ್ನ ಹೊಂದಿದ್ದರು. ಶ್ರೀಶೈಲದ ಅಭಿವೃದ್ಧಿಗೆ ಕಾಕತಿ ಗಣಪತಿ ದೇವ
ಪ್ರತಿ ವರ್ಷ 12,000 ಬಂಗಾರವನ್ನು ವಿತರಿಸುತ್ತಿದ್ದನು. ಗಣಪತಿ ದೇವನ ಸೋದರಿ ಮೈಲಾ ಮಹಾದೇವಿ ಮಲ್ಲಿಕಾರ್ಜುನನನ್ನು ನಿರ್ಮಿಸಿದ್ದಾರೆ. ಈಗ ಸಾಹಿತ್ಯದಲ್ಲಿ ಶ್ರೀಶೈಲದ ಪ್ರಸ್ತಾವನೆಗಳನ್ನು ನೋಡೋಣ. ಅಂದರೆ ಶ್ರೀಶೈಲದ ಮಾಹಿತಿಗಳನ್ನು ಯಾವ ಸಾಹಿತ್ಯದಲ್ಲಿ ಸಂಗ್ರಹಿಸಲಾಗಿದೆ ಎಂಬುದನ್ನು ಈಗ ನೋಡೋಣ. ಭ್ರಮರಾಂಬ ದೇವತೆಯನ್ನು 18 ಶಕ್ತಿಗಳಲ್ಲಿ ಒಂದು ಎಂದು ಗುರುತಿಸಲಾಗಿದ್ದು, ಮತ್ಸ್ಯ ಪುರಾಣದಲ್ಲಿ ತಾಯಿ ಮಾಧವಿಯ ಸ್ಥಾನ ಎಂದು ವರ್ಣಿಸಲಾಗಿದೆ. ಹಾಗೆ ಶ್ರೀಶೈಲದ ಇನ್ನಿತರ ಮಾಹಿತಿಗಳನ್ನು ಅಗ್ನಿ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಶ್ರೀಶೈಲವನ್ನು ಸಿದ್ಧ ಕ್ಷೇತ್ರ ಎಂದು ವರ್ಣಿಸಲಾಗಿದ್ದು, ಅಲ್ಲಿ ಶಿವ ಪಾರ್ವತಿ ಯಾವಾಗಲೂ ವಾಸವಾಗಿದ್ದಾರೆ ಎಂದು ಈ ಅಗ್ನಿ ಪುರಾಣವು ತಿಳಿಸುತ್ತದೆ. ಶ್ರೀಶೈಲವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಎಂದು ವರ್ಣಿಸಲಾಗಿದ್ದು, ಇದನ್ನು ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಉಲ್ಲೇಖಿಸಿದ್ದಾರೆ. ಕಥಾ ಸರಿತ್ ಸಾಗರದ ಕತೆ ಇದೊಂದು ಪ್ರಮುಖ ಕಥೆಯಾಗಿದ್ದು, ಇದರಲ್ಲಿ ಕಾಶ್ಮೀರ ವಾಸಿಯೋರ್ವ ಶ್ರೀಶೈಲದ ಈಶ್ವರನಿಂದ ವರ ಪಡೆಯಲು ಶ್ರೀಶೈಲದಲ್ಲಿ ತಪಸ್ಸು ಮಾಡುತ್ತಿದ್ದ ಎಂದು ಉಲ್ಲೇಖವಿದೆ. ಹಾಗೂ ಪ್ರಮುಖವಾಗಿ ಶ್ರೀಶೈಲದ ಪವಿತ್ರ ಕ್ಷೇತ್ರವನ್ನು ಮಹಾಭಾರತ ರಾಮಾಯಣಗಳಲ್ಲೂ ಕೂಡ ಉಲ್ಲೇಖವಾಗಿದೆ. ಇನ್ನು ಸ್ಕಂದ ಪುರಾಣದಲ್ಲಿ ಶ್ರೀಶೈಲ ಖಂಡ ಎನ್ನುವ ಪ್ರತ್ಯೇಕ ಅಧ್ಯಾಯವಿದೆ ಎಂದು ಹೇಳಲಾಗಿದೆ. ಇನ್ನು ವಾಯುಪುರಾಣ, ಬಹುಭೂತಿ ಪುರಾಣ, ಕನೋಜ ಹರ್ಷವರ್ಧನನ ತನ್ನ ರತ್ನಾವಳಿಯಲ್ಲಿ ಕೂಡ ಶ್ರೀಶೈಲದ ಬಗ್ಗೆ ಅನೇಕ ಮಾಹಿತಿಗಳನ್ನು ಒದಗಿಸಿದ್ದಾರೆ. ಹುಯೇನಿತ್ ಸಿಂಗ್ ಎಂಬ ಚೀನಿ ಯಾತ್ರಿಕನ ಕೃತಿಯಲ್ಲಿ ಕೂಡ ಶ್ರೀಶೈಲದ ಬಗ್ಗೆ ಉಲ್ಲೇಖವಿದೆ. ಶ್ರೀಶೈಲದ ಪುಣ್ಯ ಕಥೆಗಳನ್ನು, ಪುರಾಣಗಳನ್ನು ಹಾಗೂ ಮಾಹಿತಿಗಳನ್ನು ಕನ್ನಡ, ತೆಲುಗು, ಮರಾಠಿ, ಸಂಸ್ಕೃತ ಭಾಷೆಗಳಲ್ಲೂ ಕೂಡ ಭಾಷಾಂತರಿಸಲಾಗಿತ್ತು. ಶ್ರೀಶೈಲವು ಒಂದು ಪುಣ್ಯ ಕ್ಷೇತ್ರವಾಗಿದ್ದು, ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿಕೊಳ್ಳಬಹುದು. ಈ ಕ್ಷೇತ್ರಕ್ಕೆ ತಲುಪಲು ಅನೇಕ ರಸ್ತೆ ಮಾರ್ಗ, ರೈಲು ಮಾರ್ಗ ಮತ್ತು ವಿಮಾನ ಮಾರ್ಗ ಕೂಡ ಲಭ್ಯವಿವೆ. ಮುಖ್ಯವಾಗಿ ಗುಂಟೂರು ಹುಬ್ಬಳ್ಳಿ ರೈಲು ಮಾರ್ಗದಲ್ಲಿ ಮರ್ಕಾಪುರ ಸ್ಟೇಷನ್ನಲ್ಲಿ ಇಳಿದು ಈ ಕ್ಷೇತ್ರವನ್ನ ತಲುಪಬಹುದು. ಅಥವಾ ಶ್ರೀಶೈಲಕ್ಕೆ ಹತ್ತಿರವಿರುವ ಹೈದರಾಬಾದ್ ಏರ್ಪೋರ್ಟ್ನಿಂದ ಈ ಪುಣ್ಯ ಕ್ಷೇತ್ರಕ್ಕೆ ತಲುಪಬಹುದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಶ್ರೀಶೈಲಕ್ಕೆ ಸಂಬಂಧಿಸಿದ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗಳು ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡುವುದನ್ನು ಮರಿಬೇಡಿ.